ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಾಕ್ಷಾತ್ ಶ್ರೀ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಸತ್ಪರಂಪರೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಮಧ್ವಾಚಾರ್ಯರ ಪಟ್ಟದ ಶಿಷ್ಯರಾಗಿರತಕ್ಕಂತಹ ಪದ್ಮನಾಭ ತೀರ್ಥರು ಶ್ರೀಮದಾಚಾರ್ಯರ ಆದೇಶದಂತೆ ನರಹರಿ ತೀರ್ಥರಿಗೆ ವೇದಾಂತ ಸಾಮ್ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಮ್ಮದೇ ಆದ ಪರಂಪರೆಯ ಒಂದು ಮಹಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ಒಂದು ಸತ್ಪರಂಪರೆಯ ವಿದ್ಯಾಪೀಠದಲ್ಲಿ ರಾಜಿಸ್ತಾ ಜಗದ್ವಿಖ್ಯಾತ ಮಹಿಮಾಶಾಲಿಗಳು ದ್ವೈತ ವಿದ್ಯಾ ಸಾರ್ವಭೌಮರಾಗಿರತಕ್ಕಂತಹ ಶ್ರೀ ವಿಭುಧೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ದ್ವೈತ ವೇದಾಂತ ರಹಸ್ಯ ತತ್ವಗಳನ್ನು ಅಧ್ಯಯನ ಮಾಡಿ ಶ್ರೀ ಪ್ರಹ್ಲಾದಾವತಾರಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರಿಗೆ ವಿದ್ಯಾಗುರುಗಳಾಗಿ ಕರ್ನಾಟಕ ಹರಿದಾಸ ಪಂಥದ ಪಿತಾಮಹರು, ಆಧಾರ ಸ್ತಂಭರು, ಕರ್ನಾಟಕ ಸಾಮ್ರಾಜ್ಯದ ಸಾಳವ ನರಸಿಂಹ ಮೊದಲಾದ ಚಕ್ರವರ್ತಿಗೆ ರಾಜಗುರುಗಳಾಗಿ ಅನುಗ್ರಹಿಸಿದಂತಹ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾದಿಗಳಿಂದ ಜಗದ್ಮಾನ್ಯರಾಗಿ ತಮ್ಮ ಪಾದಸ್ಮರಣೆ ಮಾತ್ರದಿಂದಲೇ ಸುಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಸಕಲ ಅಭೀಷ್ಟಗಳನ್ನು ಮೃಷ್ಟಾನ್ನ ಭೋಜನವನ್ನೂ ಕರುಣಿಸ್ತಕ್ಕಂಥವರು ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದರಾಜರು. ಗೋಪೀಜನ ಮನೋಹರನಾಗಿರ್ತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರತಕ್ಕಂತಹ ಗೋಪೀನಾಥ ದೇವರ ಪಾದಪದ್ಮ ಮಕರಂದ ರಸಾಸ್ವಾದನ ತತ್ಪರರಾಗಿರತಕ್ಕಂತಹ ಮಧ್ವಮತವೆಂಬ ಸರೋರುಹದಲ್ಲಿ ವಿಹರಿಸುವ ರಾಜಹಂಸರಾಗಿ ದುರ್ವಾದಿಗಳೆಂಬ ಮದಿಸಿದ ಆನೆಗಳ ಗರ್ವವನ್ನು ಹರಣ ಮಾಡುವಲ್ಲಿ ಸಮರ್ಥರಾಗಿರತಕ್ಕಂತಹ ಮೃಗರಾಜರನಿಸಿದಂತಹ ಶ್ರೀಪಾದರಾಜರು ಕನ್ನಡದಲ್ಲಿ ಬರೆದತಕ್ಕಂತಹ ವಾಯುಸ್ತುತಿಗೆ ಸಮನೆನಿಸತಕ್ಕಂತಹ ಕೃತಿ ಮಧ್ವನಾಮ. ಮಧ್ವನಾಮದ ಆರಂಭದ ಪದ್ಯಗಳಲ್ಲಿ ಮುಖ್ಯಪ್ರಾಣದೇವರ ಸ್ವರೂಪ ಚಿಂತನೆಯನ್ನು ಶ್ರೀಪಾದರಾಜರು ಮಾಡಿ ಆ ಮುಖ್ಯಪ್ರಾಣದೇವರ ಮೂರು ಅವತಾರಗಳಲ್ಲಿಯೂ ಅವರು ಹೇಗೆ ಪರಮಾತ್ಮನ ಸೇವೆಯನ್ನು ಮಾಡಿದರು ಆ ವಿಚಾರವನ್ನು ಹೇಳ್ತಾರೆ. ವಾಯುದೇವರು ಈ ಹಿಂದೆ ಹೇಳಿದ ಹಾಗೆ ನಮ್ಮನ್ನು ಯಾವಾಗಲೂ ಪ್ರೇರಣೆ ಮಾಡತಕ್ಕಂಥವರು ವಾಯುದೇವರು. ಅಂತಹ ವಾಯುದೇವರು ಇರಬೇಕಾದ್ರೆ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಅಂಜಿಕಿನ್ಯಾತಕಯ್ಯ ಸಜ್ಜನರಿಗೆ ಭಯವು ಇನ್ಯಾತಕಯ್ಯ ಅಂತ ಕೇಳ್ತಾರೆ ದಾಸರು. ಅಂತಹ ವಾಯುದೇವರ ಒಂದು ಅನುಗ್ರಹ. ಆ ವಾಯುದೇವರಲ್ಲಿ ನಾವು ಏನು ಕೇಳಬೇಕು ಎಂಬುದನ್ನು ಜಗನ್ನಾಥದಾಸರು ಹೇಳ್ತಾರೆ. ಅನಿಲ ದೇವನೇ ನಿನ್ನ ಜನುಮ ಜನುಮಗಳಲ್ಲಿ ಇನಿತು ಬೇಡುವೆನು ಎಂದೆಂದು ವಿಷಯ ಚಿಂತನೆಯ ಕೊಡದೆ ಎನ್ನ ಸಲಹು ಎಂದು ಅಂತ. ವಾಯುದೇವರಲ್ಲಿ ಹೇ ಅನಿಲ ದೇವ, ನಿನ್ನ ಜನುಮ ಜನ್ಮಗಳಲ್ಲಿ ಇನಿತು ಬೇಡುವೆನು, ಜನ್ಮ ಜನ್ಮಗಳಲ್ಲಿ ಕೂಡ ನಾನು ನಿನ್ನಲ್ಲಿ ಬೇಡ್ತೇನೆ. ಏನು ಅಂದರೆ ಜನ್ಮ ಜನ್ಮಗಳಲ್ಲಿ ಬೇಡುವೆನು ಎಂದೆಂದು ವಿಷಯ ಚಿಂತನೆಯ ಕೊಡಬೇಡ, ಯಾವತ್ತು ವಿಷಯ ಚಿಂತನೆ ಕೊಡಬೇಡ ಅಂತ. ಜನುಮ ಜನುಮದಲ್ಲಿ ಎನಗಿರಲಿ ಹನುಮ ಭೀಮ ಮಧ್ವ ಮುನಿಗಳ ಸೇವೆಯು ಅಂತ ಹೇಳ್ತಾರೆ. ಯಾವುದೇ ಜನ್ಮ ಬರಲಿ ನನಗೆ ಈ ವಿಷಯ ಚಿಂತನೆ ಕೊಡಬೇಡ, ವಿಷಯಗಳಲ್ಲಿ ವೈರಾಗ್ಯ ಕೊಡು.
ಹರಿಯೇ ಸರ್ವೋತ್ತಮ, ಉಳಿದವರೆಲ್ಲ ಅವನ ದಾಸರು ಎಂಬ ಜ್ಞಾನ ಕೊಡು, ನನಗೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಕೊಡು ಅಂತ ಹನುಮಂತನಲ್ಲಿ ಕೇಳಬೇಕಂತೆ. ಯಾಕೆಂದರೆ ವಾಯುದೇವರಿಗೆ ಆ ವಿಷಯದಲ್ಲಿ ವೈರಾಗ್ಯವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆಯಾ ಅಂದರೆ ಅವರಿಗೆ ವಿಷಯಗಳಲ್ಲಿ ವೈರಾಗ್ಯ ತುಂಬ ಇದೆ. ಇನ್ನೊಬ್ಬರು ಕೊಡಬೇಕಾದ್ರೆ ಅವ್ರ ಹತ್ರ ಇರಬೇಕಲ್ಲ, ಇನ್ನೊಬ್ಬರಿಗೆ ಕೊಡಬೇಕು ಅಂತಾದರೆ ಮೊದಲು ಅವ್ರ ಹತ್ರ ಇರಬೇಕು. ಅಂತಹ ವಿಷಯ ಸುಖಗಳಲ್ಲಿ ವೈರಾಗ್ಯ ಕೊಡಬೇಕಾದ್ರೆ ಅವರಲ್ಲಿ ಅಂತಹ ವೈರಾಗ್ಯ ಇರಬೇಕಲ್ಲ. ಎಷ್ಟು ವೈರಾಗ್ಯ ಇದೆ, ವಿಷಯ ವೈರಾಗ್ಯ ವಾಯುದೇವರಿಗಿದೆ ಅಂದರೆ ಪುರಂದರದಾಸರು ಹೇಳ್ತಾರೆ, ಉದಧಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆ ಮಾಡಿ ಎನ್ನಬಾರದಿತ್ತೆ. ನೋಡಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ. ಉದಧಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನಬಾರದಿತ್ತೆ, ಪದದಿ ಪಾಷಾಣ ಪೆಣ್ಣ ಮಾಡಿದವನಿಗೆ ಇದು ಏನು ಆಶ್ಚರ್ಯವೋ, ನೀ ಬಯಸಲೊಲ್ಲದೆ ಹೋದೆ. ಕ್ಷಣದೊಳು ಸಂಜೀವನಗಿರಿ ತಂದಾಗ ಹಣವನ್ನು ಬೇಡದು ಕೊಡದಿದ್ದನೆ, ವಿನಯದ ವಿಭೀಷಣಗೆ ರಾಜ್ಯವಿತ್ತವನಿಗೇನು ಆಶ್ಚರ್ಯ, ಹನುಮ ನೀನೊಲ್ಲದೆ ಹೋದೆ. ಸಾರ್ವಭೌಮನು ತಾನೇ ಮೆಚ್ಚಿ ಬಂದಾಗಲೇ ಉರಿವಿಯ ಬೇಡದು ಕೊಡದಿದ್ದನೆ, ಸರ್ವವ ತೊರೆದು ಪುರಂದರ ವಿಠಲನ ನಿರ್ವ್ಯಾಜ ಭಕ್ತಿಯ ಬೇಡಿಕೊಂಡೆಲ್ಲದೆ, ಸೇವಕತನದ ರುಚಿಯೇನರಿತ್ಯೋ ದೇವ ಹನುಮರಾಯ ಎಂಬುದಾಗಿ ಪುರಂದರದಾಸರು ಹನುಮಂತ ದೇವರಿಗೆ ಎಷ್ಟು ವೈರಾಗ್ಯ ಇತ್ತು ಎಂಬುದನ್ನು ಹೇಳ್ತಾರೆ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶಿ ಯೋಗಿ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚಿಕಶ್ಚನೈವ. ಆ ಜ್ಞಾನದಲ್ಲಿ, ವೈರಾಗ್ಯದಲ್ಲಿ, ಪರಮಾತ್ಮನಲ್ಲಿ, ಭಕ್ತಿ ವಿಷಯದಲ್ಲಿ ಎಲ್ಲದಲ್ಲಿಯೂ ಕೂಡ ಹನುಮಂತನಿಗೆ ಸಮಾನರಾಗಿರತಕ್ಕಂತಹ ವ್ಯಕ್ತಿ ಯಾರೂ ಇಲ್ಲ. ಅಷ್ಟು ಆ ಹನುಮಂತ ದೇವರಲ್ಲಿ ವೈರಾಗ್ಯ ಇದೆ. ಹಾಗಾಗಿ ಪುರಂದರದಾಸರು ಕೇಳಿದರು. ಪುರಂದರದಾಸರು ಹೇಳ್ತಾರೆ, ಸಮುದ್ರ ದಾಟಿ ಸೀತೆಯನ್ನು ಕಂಡು ಬಂದ, ಏನು ಬೇಕು ಅಂತ ಕೇಳಿದರೆ ನನಗೆ ಮದುವೆ ಮಾಡಿಸು ಅಂತ ಕೇಳ್ಬೋಯಿತ್ತು, ಹನುಮಂತ ಕೇಳಲಿಲ್ಲ ಅಂತ. ಅವನಿಗೆ ಕೊಡಲಿಕ್ಕೆ ಆಗದ್ದೇನಲ್ಲ. ಹನುಮಂತನಿಗೆ ಒಂದು ಹೆಣ್ಣು ತಂದು ಮದುವೆ ಮಾಡುವುದು ರಾಮನಿಗೆ ಕಷ್ಟ ಏನಲ್ಲ. ಯಾಕೆ ಹೇಳಿ, ಒಂದು ಕಲ್ಲನ್ನೇ ಹೆಣ್ಣು ಮಾಡಿದವನವನು. ಹಾಗಾಗಿ ಒಂದು ಹೆಣ್ಣು ತಂದು ಹನುಮಂತನಿಗೆ ಮದುವೆ ಮಾಡೋದು ಕಷ್ಟ ಇದೆಯಾ, ಏನು ಆಶ್ಚರ್ಯವು ಅಂತಾರೆ ದಾಸರು. ಆದರೆ ನೀನು ಅದನ್ನು ಬಯಸಲಿಲ್ಲ. ಒಂದು ಕ್ಷಣದಲ್ಲಿ ಸಂಜೀವನ ಗಿರಿಯನ್ನು ತಂದೆ, ಆಗ ನೀನು ಹಣ ಕೇಳ್ಬೋಯಿತ್ತು, ಚಿನ್ನ ಕೇಳ್ಬೋಯಿತ್ತು. ಕೇಳಿದರೆ ಕೊಡದೇ ಇದನ್ನ ಕೊಟ್ಟೇ ಕೊಡ್ತಿದ್ದ. ಯಾಕೆಂದರೆ ಆ ವಿಭೀಷಣ, ಶತ್ರು ಪಕ್ಷದಿಂದ ಬಂದಂತಹ ವಿಭೀಷಣನಿಗೆ ರಾಜ್ಯವನ್ನೇ ಇತ್ತವನು. ಹಾಗಾಗಿ ನೀನು ಕೇಳ್ಬೋಯಿತ್ತು, ಕೇಳಿದೆಯಾ, ಕೇಳದೆ ಹೋದೆ. ಹೀಗೆ ಹೇಳೋ ಮೂಲಕವಾಗಿ ಎಷ್ಟು ವೈರಾಗ್ಯ ಹನುಮಂತ ದೇವರಿಗೆ ಅಂತ ಪುರಂದರದಾಸರು ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ. ಅಂತಹ ಒಂದು ವೈರಾಗ್ಯ ಶಿಖಾಮಣಿ, ಜ್ಞಾನದಲ್ಲಿ, ಬಲದಲ್ಲಿ, ಹರಿಭಕ್ತಿ ಭಾವದಲ್ಲಿ, ವೈರಾಗ್ಯದಲ್ಲಿ, ಧೈರ್ಯದಲ್ಲಿ, ಬುದ್ಧಿಯಲ್ಲಿ ಹನುಮಂತನಿಗೆ ಸಮಾನರಾಗಿರ್ತಕ್ಕಂಥವರು ಯಾರೂ ಇಲ್ಲ. ಅಂತಹ ಹನುಮಂತನ ಅವತಾರ, ಹನುಮದ ಅವತಾರ ಅದು ಮುಖ್ಯ ಪ್ರಾಣದೇವರ ಮೊದಲ ಅವತಾರ. ಆ ಒಂದು ಅವತಾರದ ವಿಚಾರವನ್ನು ಶ್ರೀಪಾದರಾಜರು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ, ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ, ಈತಗೆ ಎಣೆಯಾರು ಮೂರು ಲೋಕದೊಳಗೆ. ವಾಯುದೇವರಿಗೆ ಸಮಾನರಾಗಿರ್ತಕ್ಕಂತಹ ವ್ಯಕ್ತಿ ಯಾರೂ ಇಲ್ಲ. ಎಲ್ಲ ದೇವತೆಗಳಿಗಿಂತಲೂ ವಾಯುದೇವರು ಎಷ್ಟು ಶ್ರೇಷ್ಠರಾಗಿದ್ದಾರೆ ಎಂಬ ವಿಚಾರವನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಅಂತಹ ಮುಖ್ಯಪ್ರಾಣದೇವರ ಅವತಾರ, ಮುಖ್ಯಪ್ರಾಣದೇವರಿಗೂ ಅವರ ಅವತಾರದಲ್ಲಿಯೂ ಯಾವುದೇ ವ್ಯತ್ಯಾಸ ಇಲ್ಲ. ಮೂರೂ ಅವತಾರಗಳಲ್ಲಿಯೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈತಗೆ ಎಣೆಯಾರು ಮೂರು ಲೋಕದೊಳಗೆ. ಮೂರು ಲೋಕದಲ್ಲಿ ಇವನಿಗೆ ಎಣೆಯಾರು ಅಂತ ಕೇಳ್ತಾರೆ. ಅಂತಹ
ಹನುಮಂತನ ಅವತಾರವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹನುಮಂತ ಕೇಸರಿ ಎಂಬ ಕಪಿಯಲ್ಲಿ ಹುಟ್ಟಿದವ. ಮೇರು ಪರ್ವತದಲ್ಲಿ ಅಂಜನಾದೇವಿಯ ಪತಿ ಕೇಸರಿ. ಇವ ಈ ಶಂಖಶಬಲ ಎಂಬ ಅಸುರ. ಈ ಅಸುರ ಯಾವಾಗಲೂ ಈ ಭರದ್ವಾಜ ಮುನಿಗಳನ್ನು ಪೀಡಿಸ್ತಾ ಇದ್ದ, ಅವರಿಗೆ ತಪೋಭಂಗವನ್ನುಂಟು ಮಾಡ್ತಾ ಇದ್ದ. ಅಂತಹ ಶಂಖಶಬಲನನ್ನು ಈ ಕೇಸರಿ ಸಂಹಾರ ಮಾಡಿ ಆ ಭರದ್ವಾಜ ಮುನಿಗಳ ಸಾಧನೆ ನಿರ್ವಿಘ್ನವಾಗುವಂತೆ ಮಾಡ್ತಾನೆ. ಬಹಳ ಖುಷಿಯಾಗತ್ತೆ ಮುನಿಗಳಿಗೆ. ಏನು ಬರಬೇಕು ಕೇಳು ಅಂತ ಹೇಳಿದಾಗ ಆವಾಗ ಆ ಕೇಸರಿ ಮುನಿಗಳಿಗೆ ಕೇಳ್ತಕ್ಕಂತಹ ವರ, ನನಗೆ ನೀವು ಪ್ರಸನ್ನರಾಗಿದ್ದರೆ ಯದಿ ಪ್ರಸನ್ನ ಭಗವತ್ತಮಾಹ ಮೇ ಸುತಂವೃಣೆ ಸರ್ವಗುಣಾಭಿರಾಮಂ ತಸ್ಮಾನ್ನ ಮುಖ್ಯೋಸ್ತು ವಿನಾ ಮುಕುಂದಂ ಏವಂ ಸವವ್ರೇತ ವರಂ ದ್ವಿಜೇಭ್ಯ. ಎಂಥ ವರ ಕೇಳಿದ್ದಾನೆ ನೋಡಿ. ಒಳ್ಳೆ ಮಗನನ್ನು. ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಈ ವಿಚಾರವನ್ನು ಹೇಳ್ತಾರೆ. ನೀವು ಪ್ರಸನ್ನರಾಗಿದ್ದರೆ ನಾನು ನಿಮ್ಮಲ್ಲಿ ಕೇಳುವುದೇನೆಂದರೆ ಸರ್ವಗುಣಾಭಿರಾಮಂ ಸುತಂವೃಣೆ. ಸರ್ವಗುಣಾಭಿರಾಮಂ, ಎಲ್ಲ ಗುಣಗಳಿಂದಲೂ ಸುಂದರನಾಗಿರತಕ್ಕಂತಹ, ಸರ್ವಗುಣ ಸುಂದರನಾಗಿರತಕ್ಕಂತಹ ಪುತ್ರನನ್ನು ನನಗೆ ದಯಪಾಲಿಸಿ. ಆ ವ್ಯಕ್ತಿ ಪರಮಾತ್ಮನನ್ನು ಹೊರತುಪಡಿಸಿ ಮತ್ಯಾರೂ ಅವನಿಗಿಂತ ಹಿರಿಯರಿರಬಾರದು ಅಂತ. ಎಂತಹ ಮಗ ನನಗೆ ಹುಟ್ಟಬೇಕು ಅಂದರೆ ಪರಮಾತ್ಮನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ದೇವತೆಗಳಿಗಿಂತಲೂ ಅವನು ಹಿರಿಯನಾಗಿರಬೇಕು. ಅಂತಹ ಮಗ. ತಸ್ಮಾತ್ ನ ಮುಖ್ಯ ಅಸ್ತು ವಿನಾ ಮುಕುಂದಂ. ಮುಕುಂದನನ್ನು ಹೊರತುಪಡಿಸಿ, ಪರಮಾತ್ಮನನ್ನು ಬಿಟ್ಟರೆ ಮುಕುಂದನ ಹೊರತಾಗಿ ಮತ್ಯಾರೂ ಅವನಿಗಿಂತ ಹಿರಿಯರಿರಬಾರದು. ಅಂತಹ ಮಗನನ್ನು ಕರುಣಿಸಬೇಕು ಅಂತ ಕೇಳಿಕೊಂಡಾಗ ಆ ಋಷಿಗಳು ಅಸ್ತು ಅಂತಾರೆ. ಅದರ ಪರಿಣಾಮವಾಗಿ ಅಂತಹ ಮಗ ಹುಟ್ಟುತ್ತಾನೆ. ನಿಷೇವಣಾಯ ಉರುಗುಣಸ್ಯ ಸದೇವತಾನಾಂ ಪ್ರಥಮಃ ಗುಣಾಧಿಕೋ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ ಸ್ವಸಂಭವಃ ಕೇಸರಿಣೋ ಗೃಹೇ ಪ್ರಭುರ್ಬಭೂವ ಎಂಬುದಾಗಿ ಮಹಾಭಾರತಾತ್ಮನಲ್ಲಿ ಆಚಾರ್ಯ ಹೇಳ್ತಾರೆ. ದೇವತಾನಾಂ ಪ್ರಥಮಃ ಉರುಗುಣಸ್ಯ ನಿಷೇವಣಾಯ, ಪರಿಪೂರ್ಣನಾಗಿರ್ತಕ್ಕಂತಹ ಗುಣಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನ ಸೇವೆಗೋಸ್ಕರವಾಗಿಯೇ ಅವತಾರ ಮಾಡಿದರು. ಮುಖ್ಯಪ್ರಾಣದೇವರು ಕೇಸರಿಯ ಪತ್ನಿಯಲ್ಲಿ ಯಾಕೆ ಅವತಾರ ಮಾಡಿದರು ಅಂದರೆ ಅವರು ಗುಣಪೂರ್ಣನಾಗಿರ್ತಕ್ಕಂತಹ ಶ್ರೀಹರಿಯ ಸೇವೆಗೋಸ್ಕರವಾಗಿ. ಆದರೆ ಹೇಳ್ತಾ ಇರೋದು, ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ. ಹನುಮಂತನಾಗಿ ಹುಟ್ಟಿದ್ದು ಯಾಕೆ ಅಂದರೆ ರಘುಪತಿಯ ಸೇವೆ ಮಾಡಬೇಕು ಅಂತ. ರಘುಪತಿಯ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ವಾತಸುತ ಮುಖ್ಯಪ್ರಾಣದೇವರು ಹನುಮಂತನಾಗಿ ಅವತಾರ ಮಾಡಿದ್ದಾರೆ. ಉರುಗುಣಸ್ಯ ನಿಷೇವಣಾಯ, ಆ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಶ್ರೀಹರಿಯ ಸೇವೆಗೋಸ್ಕರವಾಗಿಯೇ ಅವತಾರ ಮಾಡಿದವರು. ಸದೇವತಾನಾಂ ಪ್ರಥಮಃ, ಎಲ್ಲ ದೇವತೆಗಳಿಗಿಂತಲೂ ಪ್ರಥಮ. ಗುಣಾಧಿಕ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ, ಎಲ್ಲ ಜೀವ ಸಮುದಾಯಕ್ಕಿಂತಲೂ ಗುಣದಲ್ಲಿ ಅತ್ಯಂತ ಅಧಿಕರಾಗಿರತಕ್ಕಂಥರು. ಎಲ್ಲ ಗುಣಗಳಿಂದಲೂ ಹಿಂದೆ ಹೇಳಿದ ಹಾಗೆ ಹನುಮಂತನಿಗೆ ಸಮಾನರಾಗಿರ್ತಕ್ಕಂಥವರು ಮೂರು ಲೋಕದಲ್ಲಿ ಇಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಈತನಿಗೆ ಎಣೆ ಯಾರು ಮೂಲೋಕದೊಳಗೆ. ಗುಣದಲ್ಲಿ ಅವನಿಗೆ ಸಮಾನರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಗುಣಾಧಿಕ ಬಭೂವ. ಅಂತಹ ಹನುಮಂತನಾಗಿ ಮುಖ್ಯಪ್ರಾಣದೇವರು
ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭುರ್ಬಭೂವ. ವಾಯುದೇವರು ಹನುಮಂತ ಹೆಸರಿನಿಂದ ಕೇಸರಿ ಪತ್ನಿಯಲ್ಲಿ ಅವತಾರ ಮಾಡ್ತಾರೆ. ಈ ವಿಚಾರವನ್ನು ಶ್ರೀಮದಾಚಾರ್ಯರು ಮಹಾಭಾರತಾತ್ಮದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದರ ಒಂದು ಅರ್ಥವನ್ನೇ ಇಲ್ಲಿ ಶ್ರೀಪಾದರಾಜರು ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ನಿಷೇವಣಾಯ ಉರುಗುಣಸ್ಯ ನಿಷೇವಣಾಯ ಗುಣಾಧಿಕೋ ಬಭೂವ ಸ್ವಸಂಭವ ಕೇಸರಿಣೋ ಗೃಹೇ ಪ್ರಭುರ್ಬಭೂವ ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದೇ ವಿಚಾರವನ್ನು ಅದೇ ಅರ್ಥವನ್ನೇ ಭಟ್ಟಿಳಿಸಿದ ಹಾಗೆ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ಯಾಕೆ ಹನುಮಂತರಾಗಿ ಅವತರಿಸಿದ ಅಂದರೆ ಉರುಗುಣಸ್ಯ ನಿಷೇವಣಾಯ ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವಾಗಿ. ಪರಮಾತ್ಮನ ಸೇವೆ ಮಾಡೋದರಲ್ಲಿ ಧುರಂಧರ ಯಾರು ಅಂದರೆ ಹನುಮಂತನೇ ಎಂಬುದಾಗಿ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರು ಹೇಳ್ತಾರೆ. ಸೀತಾನ್ವೇಷಣೆಯಂತಹ ಒಂದು ಕಾರ್ಯವನ್ನು ಮಾಡಬೇಕಾದರೆ ಮುಂದೆ ಆ ವಿಚಾರ ಬರುತ್ತೆ. ಹನುಮಂತನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ. ಹಾಗಾಗಿ ಪರಮಾತ್ಮನ ಕಾರ್ಯವನ್ನು ಮಾಡುವುದರಲ್ಲಿ ಧುರಂಧರರು ಯಾರು ಅಂದರೆ ಹನುಮಾನೇವ ಧುರಂಧರ ಅಂತ ಹೇಳ್ತಾರೆ. ಹನುಮಂತ ಮಾತ್ರ ಅದರ ಮಾಡಲಿಕ್ಕೆ ಸಾಧ್ಯ. ಹನುಮಂತನಾಗಿ ಭೀಮನಾಗಿ ಆಚಾರ್ಯ ಮಧ್ವರಾಗಿ ಭಗವತ್ ಕಾರ್ಯ ಸಾಧಕ. ಭಗವಂತ ಯಾಕೆ ಅವತಾರ ಮಾಡಿದ? ತ್ರೇತೆಯಲ್ಲಿ ರಾಮನಾಗಿ ಅವತಾರ ಮಾಡಿದ, ದ್ವಾಪರದಲ್ಲಿ ಕೃಷ್ಣನಾಗಿ ಅವತಾರ ಮಾಡಿದ. ಈ ಪರಮಾತ್ಮನ ಸೇವೆಗಾಗಿಯೇ ಮುಖ್ಯ ಪ್ರಾಣದೇವರು ಹನುಮಂತನಾಗಿ ಅವತರಿಸಿದರು, ಭೀಮನಾಗಿ ಅವತರಿಸಿದರು. ಕಲಿಯುಗದಲ್ಲಿ ವೇದವ್ಯಾಸರ ಸೇವೆ ಮಾಡಲಿಕ್ಕೋಸ್ಕರವಾಗಿ ಅವರು ಆಚಾರ್ಯ ಮಧ್ವರಾಗಿ ಅವತಾರ ಮಾಡಿದರು. ಮೂರೂ ಅವತಾರಗಳಲ್ಲಿಯೂ ಕೂಡ ಆ ಪರಮಾತ್ಮನ ಒಂದು ಈ ಭೂಭಾರಹರಣ ಕಾರ್ಯಕ್ಕೋಸ್ಕರವಾಗಿ ಪರಮಾತ್ಮನ ಸೇವೆ ಮಾಡಲಿಕ್ಕೋಸ್ಕರವಾಗಿ ಅವತಾರ ಮಾಡಿದರು ಅಂತ ಹೇಳ್ತಿದ್ದಾರೆ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ. ಹನುಮಂತನಾಗಿ ಅವತಾರ ಮಾಡಿದ ಕೂಡಲೇ ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ಈತನಿಗೆ ಎಣೆಯಾರು ಮೂರು ಲೋಕದೊಳಗೆ. ಆಗ ತಾನೇ ಹುಟ್ಟಿದ್ದಾನೆ. ಪೋತ ಅಂದರೆ ಮಗು, ಹುಟ್ಟಿದ ಮಗು. ಅಂಜನಾದೇವಿ ಮಗುವಿಗೆ ಹಸಿವೆಯಾಗಿದೆ ಅಂತ ಹಣ್ಣು ತರಲಿಕ್ಕೆ ಅಂತ ಹೋಗಿರ್ತಾಳೆ. ಈ ಮಗು ಒಂದೇ ಇರುತ್ತೆ ಮನೆಯಲ್ಲಿ, ಸುಮ್ಮನೆ ಇರಬೇಕಾ ಇಲ್ಲ. ಏನು ಮಾಡ್ತು ಅಂದರೆ ಸಂಜಾತ ಮಾತ್ರಂ ಶಿಶುಮದ್ಭುತಾಂಗಂ ಭುಭುಕ್ಷಿತಂ ತಂ ಬಲಿನಂ ವಿಲೋಕ್ಯ ಯಾವತ್ ಫಲಾರ್ಥಂ ಜನನೀ ಜಗಾಮ ತಾವತ್ ಸಬಾಲಃ ಸಹಸೋತ್ಪಪಾತ ಉದ್ಯದ್ದಿನೇಶಂ ಗ್ರಸಿತುಂ ಪ್ರಯಾಂತಂ ತತ್ತೇಜಸಾಲೋಹಿತಮಾಶುರಾಹುಂ ಪ್ರತ್ಯುದ್ಯಯೌ ನಾಥಮಲಂ ವಿಚಿನ್ವನ್ ನಿಸರ್ಗತೋ ದುಷ್ಟಜನಾಃ ಸೋಸೌ. ಆಗ್ತಾನೆ ಹುಟ್ಟಿದ ಹನುಮಂತ ಸೂರ್ಯನಿಗೆ ರಾಹುಗ್ರಹಣ ಆಗ್ತಾ ಇದೆ. ರಾಹುಗ್ರಹಣ ಆಗ್ತಕ್ಕಂತಹ ಕಾಲ. ದಿನೇಶಂ ಗ್ರಸಿತುಂ ಪ್ರಯಾಂತಂ ತತ್ತೇಜಸ ಲೋಹಿತಂ ಅಂಶುರಾಹುಂ. ಆ ಕೆಂಪಾಗಿರತಕ್ಕಂತಹ ಆ ರಾಹುವನ್ನು ನೋಡಿ ಆ ಹನುಮಂತ ದೇವರು ಪೋತ ಭಾವದಿ ತರಣಿ ಲಿಂಗಕ್ಕೆ ಲಂಘಿಸಿದ. ಸೂರ್ಯನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ರಾಹುವಿನಿಂದ ಸೂರ್ಯನನ್ನು ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರವಾಗಿ ವೇಗವಾಗಿ ಸೂರ್ಯನ ಕಡೆ ಧಾವಿಸಿದಂತೆ. ಇದು ಸಣ್ಣ ಮಗು. ತಾವತ್ ಶಿಶೋ ಅಸ್ಯ ದೃಶೋ ಗತಿವಿಕ್ರಮ ಯೌವನಂ ಬಲಮಾಸಾಧ್ಯ ಕಥಂ ವೇಗೋ ಭವಿಷ್ಯತಿ ಎಂಬುದಾಗಿ ಕೇಳ್ತಾರೆ. ಹುಟ್ಟಿದ ಮಗು ಆ ಸೂರ್ಯನನ್ನು ನುಂಗಲಿಕ್ಕೆ ಬರ್ತಾ ಇರತಕ್ಕಂತಹ ರಾಹುವನ್ನು ನೋಡಿ ಆ ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ನಾರಾಯಣನನ್ನು ಕಾಣಬೇಕು ಅಂತ ಹೊರಟಂಥ ಹನುಮಂತ ಆ ರಾಹುವನ್ನು ತಡಿತಾನೆ. ಅದನ್ನೇ ಹೇಳಿದ್ದು ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ. ಪೋತಭಾವ ಅಂದರೆ ಬಾಲ್ಯಭಾವದಿಂದ ಆ ಕಡೆಗೆ ಹಾರಿದ. ಕೆಂಪಾಗಿರತಕ್ಕಂತಹ ರಾಹು ಸೂರ್ಯನನ್ನು ಕಾಣಬೇಕು ಅಂತ ಅಲ್ಲಿಗೆ ಹಾರಿದ.
ಹಾರಿ ಆ ಸೂರ್ಯನನ್ನು ರಾಹುವಿಂದ ರಕ್ಷಣೆ ಮಾಡಿದ ಎಂಬುದಾಗಿ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಹನುಮಂತ ಶಿಶುವಾಗಿರುವಾಗಲೇ ಇಷ್ಟು ಸಾಮರ್ಥ್ಯ ಇದೆ ಅಂದರೆ ಇನ್ನೂ ಪೋತಭಾವದಿ ಇನ್ನೂ ಶಿಶುವಾಗಿರುವಾಗಲೇ ಪೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ್ದಾನೆ. ಸೂರ್ಯನ ಬಿಂಬಕ್ಕೆ ಆ ಕಡೆಗೆ ಹಾರಿದ್ದಾನೆಂದರೆ ಎಷ್ಟು ಶಕ್ತಿ ಇದೆ. ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿ ಕೇಳ್ತಾರೆ, ಯದಿತಾವತ್ ಶಿಶೋಹೋ ಅಸ್ತು ಈದೃಶೋ ಗತಿವಿಕ್ರಮಃ ಯೌವನಂ ಬಲಮಾಸಾಧ್ಯ ಕಥಂ ಬೇಗೋ ಭವಿಷ್ಯತಿ. ಹನುಮಂತನಿಗೆ ಶಿಶುವಾಗಿರುವಾಗಲೇ ಇಷ್ಟೊಂದು ಸಾಮರ್ಥ್ಯ ಇದೆ ಅಂದರೆ ಎಂತಹ ವೇಗ, ಎಷ್ಟು ದೂರ ಇದ್ದಾನೆ ಸೂರ್ಯ. ಆ ಸೂರ್ಯನ ಕಡೆಗೆ ಅಷ್ಟು ವೇಗವಾಗಿ ಧಾವಿಸಿ ರಾಹುವಿನಿಂದ ಸೂರ್ಯನನ್ನು ರಕ್ಷಣೆ ಮಾಡಬೇಕಾದರೆ ಸೂರ್ಯನೊಳಗಿದ್ದು ಆದಿತ್ಯನನ್ನು ರಕ್ಷಣೆ ಮಾಡ್ತಾರೆ ಅಂತ ನಾನು ಆರಂಭದಲ್ಲಿ ಹೇಳಿದ್ದೆ. ಮುಖ್ಯ ಪ್ರಾಣದೇವರು ಸೂರ್ಯನೊಳಗೆ ಆದಿತ್ಯನಲ್ಲಿ ಆದಿತ್ಯರಾಮಕನಾಗಿದ್ದು ಸೂರ್ಯನನ್ನು ರಕ್ಷಣೆ ಮಾಡ್ತಾನೆ ಅಂತ ಮುಖ್ಯ ಪ್ರಾಣ. ಹಾಗಿರುವಾಗ ಅಂತಹ ಮುಖ್ಯ ಪ್ರಾಣದೇವರು ಹನುಮಂತರಾಗಿ ಅವತಾರ ಮಾಡಿದ ಕ್ಷಣವೇ ಸೂರ್ಯಗ್ರಹಣ ಆಗ್ತಕ್ಕಂತಹ ಸಂದರ್ಭ, ರಾಹು ಸೂರ್ಯನನ್ನು ಹಿಡಿತಕ್ಕಂತಹ ಸಂದರ್ಭದಲ್ಲಿ ವೇಗವಾಗಿ ಶಿಶುವಾಗಿದ್ದರೂ ವೇಗವಾಗಿ ಧಾವಿಸಿದ್ದಾನೆ. ಹನುಮಂತನಿಗೆ ಶಿಶುವಾಗಿರುವಾಗಲೇ ಇಂತಹ ವೇಗದ ಗತಿವಿಕ್ರಮ ಇದ್ದರೆ ಇನ್ನು ಯೌವನದಲ್ಲಿ ಎಷ್ಟು ವೇಗ ಬರ್ಬೋದು ಅದನ್ನು ನಾವು ನೋಡ್ತೇವೆ. ಸಮುದ್ರ ಲಂಘನ ಕಾಲದಲ್ಲಿ ಹನುಮಂತ ಸಮುದ್ರ ಲಂಘನ ಮಾಡ್ತಾನೆ. ಯಾರಿಗೂ ಆ ಸಾಮರ್ಥ್ಯ ಇಲ್ಲ. ಎಲ್ಲ ಕಪಿಗಳು ಕೈ ಚೆಲ್ಲಿ ಬಿಡ್ತಾರೆ, ನನ್ನಿಂದ ಆಗೋದಿಲ್ಲ, ನಾನು ಇಷ್ಟು ಯೋಜನೆ ಹಾರ್ತೇನೆ, ನಾನು ಅಷ್ಟು ಯೋಜನೆ ಹಾರ್ತೇನೆ ಅಂತ ಅಷ್ಟೇ. ಆದರೆ ಇಡೀ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ತೇನೆ ಅಂಥೇಳಿ ಯಾರೂ ಹೇಳೋದಿಲ್ಲ. ಅಂತಹ ಶತಯೋಜನೆ ವಿಸ್ತೀರ್ಣವಾಗಿರ್ತಕ್ಕಂತಹ ಸಮುದ್ರವನ್ನು ಯಾವ ಆಯಾಸವಿಲ್ಲದೆ ಹನುಮಂತ ದೇವರು ಹಾರ್ತಾರೆ. ಹನುಮಂತನಿಗೆ ಶಿಶುವಾಗಿರುವಾಗಲೇ ಇಂಥ ವೇಗದ ಗತಿವಿಕ್ರಮ ಇದ್ದರೆ ಯೌವನದಲ್ಲಿ ಎಷ್ಟು ವೇಗ ಬರ್ಬೋದು. ಇದನ್ನು ನೋಡಿ ದೇವದಾನವರಿಗೆ ಆಶ್ಚರ್ಯವಾಯಿತಂತೆ. ದೇವದಾನವ ಯಕ್ಷಾಣಂ ವಿಸ್ಮಯ ಸುಮಹಾನಭೂ. ದೇವದಾನವರಿಗೆ ಬಹಳ ಅಚ್ಚರಿಯಾಯಿತು. ಅದನ್ನೇ ಈತ ಎಣೆಯಾರು ಮೂರು ಲೋಕದೊಳಗೆ. ಇಂತಹ ಅಚ್ಚರಿಜನಕವಾಗಿರತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂತಹ ಹನುಮಂತನಿಗೆ ಮೂರು ಲೋಕದೊಳಗೆ ಯಾರು ಎಣೆ ಇದ್ದಾರೆ, ಯಾರು ಸಮ ಇದ್ದಾರೆ. ಹೀಗೆ ಸೂರ್ಯಗ್ರಹಣಕ್ಕೆ ಅಡ್ಡಿಪಡಿಸಿದಂತಹ ಹನುಮಂತನನ್ನು ಕಂಡು ಭೀತನಾಗಿರ್ತಕ್ಕಂತಹ ಆ ರಾಹುವನ್ನು ಓಡಿಸಿಬಿಡ್ತಾನೆ. ಆಗ ಏನಾಗತ್ತೆ, ರಾಹು ಇಂದ್ರನ ಬಳಿ ಶರಣಾಗತನಾಗ್ತಾನೆ. ಇಂದ್ರ ಏನು ಮಾಡ್ತಾನೆ, ಹೀಗೆ ಮಾಡಿದ್ನಾ ಅಂಥೇಳಿ ಹನುಮಂತನ ಮೇಲೆ ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ. ಎಲ್ಲಿ ಇಂದ್ರ, ಎಲ್ಲಿ ವಾಯುದೇವರು. ವಾಯುದೇವರ ಮುಂದೆ ಇಂದ್ರ ಏನೂ ಅಲ್ಲ. ಎಲ್ಲ ಇಂದ್ರಾದಿ ದೇವತೆಗಳು ಮುಖ್ಯ ಪ್ರಾಣದೇವರ ಮುಂದೆ ಏನೂ ಅಲ್ಲ ಎಂಬುದನ್ನು ಉಪನಿಷತ್ತಿನ ಒಂದು ಕಥಾನಕದ ದೃಷ್ಟಾಂತದಿಂದ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಅಂತಹ ಇಂದ್ರ ವಜ್ರಾಯುಧವನ್ನೇ ಹನುಮಂತ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಹರಿತವಾಗಿರತಕ್ಕಂತಹ ವಜ್ರಾಯುಧದ ಪೆಟ್ಟಿಗೆ ಘಾಸಿಗೊಂಡವನಂತೆ ನಟಿಸಿದ ಅಷ್ಟೇ. ಹನುಮಂತನ ಏನೂ ಆಗೋದಿಲ್ಲ, ಮುಖ್ಯ ಪ್ರಾಣದೇವರಿಗೆ ಏನೂ ಆಗೋದಿಲ್ಲ. ಅವ ವಜ್ರಾಯುಧ ಪೆಟ್ಟಿಗೆ ಘಾಸಿಗೊಂಡವನಾಗೆ ಮೇರು ಪರ್ವತದ ಮೇಲೆ ಬಿದ್ದು ಬಿಡ್ತಾನೆ. ಅಲ್ಲಿಂದ ಅಷ್ಟು ದೂರದಿಂದ ಮೇರು ಪರ್ವತದ ಮೇಲೆ ಬಿದ್ದು ಬಿಡ್ತಾನೆ. ಇದನ್ನು ಮುಖ್ಯ ಪ್ರಾಣದೇವರಿಗೆ ಸಿಟ್ಟು ಬರ್ತದೆ. ಎಲ್ಲರ ಶ್ವಾಸಕ್ರಿಯೆಯನ್ನು ನಿರೋಧಿಸಿಬಿಡ್ತಾರೆ. ಎಲ್ಲ ದೇವತೆಗಳು ಕೂಡ ಉಸಿರಾಡ್ದಂಗೆ ಆಗಿಬಿಡ್ತಾರೆ. ಪುರಾಹಿ ವಾಯುನಾ ಶಿವೇಂದ್ರ ಪೂರ್ವಾಹಪಿ ಕಾಷ್ಟವತ್ ಕೃತಾಹ. ಎಲ್ಲ ಶಿವ ಇಂದ್ರ ಎಲ್ಲ ದೇವತೆಗಳು ನಿಶ್ಚೇಷ್ಟರಾಗಿ ಬಿಡ್ತಾರೆ. ಅವರ ಶ್ವಾಸಕ್ರಿಯೆಯನ್ನು ನಿರೋಧಗೊಳಿಸಿಬಿಡ್ತಾನೆ. ವಾಯುದೇವರು ನಿರಂತರವಾಗಿ ನಮ್ಮೊಳಗಿದ್ದು ಶ್ವಾಸಕ್ರಿಯೆಯನ್ನು ಮಾಡ್ತಾರೆ. ಅದನ್ನು ನಾನು ಹೇಳಿದೆ. ಪ್ರತಿನಿತ್ಯ ಪ್ರತಿಯೊಬ್ಬ ಜೀವರಲ್ಲಿದ್ದುಕೊಂಡು 21,600 ಬಾರಿ ಶ್ವಾಸ ಮಂತ್ರ ಜಪ ಮಾಡ್ತಾರೆ. ಅವರು ಶ್ವಾಸ ಜಪ ಮಂತ್ರ ಮಾಡದೆ ಹೋದರೆ, ಶ್ವಾಸಕ್ರಿಯೆ ನಿಂತು ಹೋದರೆ ಮತ್ತೆ ಏನಿಲ್ಲ.
ಮುಖ್ಯ ಪ್ರಾಣದೇವರು ಈ ದೇಹದಿಂದ ಹೊರಗೆ ಹೋದರೆ ಏನಾಗತ್ತೆ ಎಂಬುದನ್ನು ಅದನ್ನು ಕೂಡ ಹಿಂದಿನ ಪದ್ಯಗಳಲ್ಲಿ ಶ್ರೀಪಾದರಾಜರು ನಿರೂಪಣೆ ಮಾಡಿದ್ದಾರೆ. ಎಲ್ಲ ದೇವತೆಗಳ ಶ್ವಾಸಕ್ರಿಯೆಯನ್ನು ನಿರೋಧಿಸಿಬಿಟ್ಟನಂತೆ. ಎಲ್ಲರೂ ನಿಶ್ಚೇಷ್ಟರಾಗಿಬಿಟ್ಟಿದ್ದಾರೆ. ಎಲ್ಲ ಬ್ರಹ್ಮದೇವರ ಹತ್ರ ಶರಣಾಗತರಾದರಂತೆ. ಎಲ್ಲರೂ ಉಸಿರುಗಟ್ಟು ಹೋಗಿದೆ. ಬ್ರಹ್ಮದೇವರು ಮಾತಾಡ್ತಾರೆ. ಸಿಟ್ಟು ಬಂದಿದೆ. ಹನುಮಂತ ಶಿಶು, ಅವನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡೋಂದ್ರೆ ಏನಿದು? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ, ಅಲ್ಲ ಮುಖ್ಯ ಪ್ರಾಣದೇವರು ಹಾಗಲ್ಲ, ಹನುಮಂತ ಹಾಗಲ್ಲ. ಅವನಿಗೇನೂ ಆಗಿಲ್ಲ. ಏನೂ ಆಗದಿದ್ರೂ ಕೂಡ ಘಾಸಿಗೊಂಡವನಂತೆ ಬಿದ್ದಿದ್ದಾನಷ್ಟೇ. ಅಂತಹ ಆ ಮಗುವಿನ ಮೇಲೆ ವಜ್ರಾಯುಧ ಪ್ರಯೋಗ ಮಾಡಿದ್ದಾಗ ಬ್ರಹ್ಮದೇವರಿಗೆ ಸಿಟ್ಟು ಬಂತು. ಬದುಕುವ ಬಯಕೆ ಇದ್ದರೆ ಯಾರು ತಾನೇ ಮುಖ್ಯ ಪ್ರಾಣದೇವರಿಗೆ ದ್ರೋಹ ಮಾಡ್ತಾರೆ? ಯಾರು ಮುಖ್ಯ ಪ್ರಾಣದೇವರಿಗೆ ದ್ರೋಹ ಮಾಡಬಾರ್ದು. ಮುಖ್ಯ ಪ್ರಾಣನಿಲ್ಲದೆ ಕೇವಲ ಹರಿಯನ್ನು ಉಪಾಸನೆ ಮಾಡಬಾರದು ಅಂತ ತತ್ವಸುವಾಲ್ಯ ಒಂದು ಕಡೆ ಹೇಳ್ತಾರೆ ಜಗನ್ನಾಥದಾಸರು. ಮುಖ್ಯ ಪ್ರಾಣದೇವರ ಉಪಾಸನೆ ಇಲ್ಲದೆ ಕೇವಲ ಹರಿಯ ಉಪಾಸನೆಯಿಂದ ಪರಮಾತ್ಮ ಯಾವತ್ತೂ ಮೆಚ್ಚುವುದಿಲ್ಲ. ಅದರಿಂದ ಬದುಕಬೇಕು ಅಂತ ಆಸೆ ಇದ್ದರೆ ಅವರು ಯಾವತ್ತೂ ಪ್ರಾಣನಂದನಿಗೆ ದ್ರೋಹವನ್ನು ಮಾಡಲೇಬಾರದು. ದೊಡ್ಡ ಅಪರಾಧ ಮಾಡಿದ್ಯಾ ನೀನು ಅಂತ ಬ್ರಹ್ಮದೇವರು ಹೇಳ್ತಾರೆ. ಆದ್ದರಿಂದ ನಾನು ಏನು ಮಾಡಲಿಕ್ಕಾಗಲ್ಲ, ನೀನೇನು ತಪ್ಪು ಮಾಡಿದ್ದೀಯಾ, ಅವನ ಬಳಿಗೆ ಹೋಗು, ಎಲ್ಲ ದೇವತೆಗಳನ್ನು ಕರೆದುಕೊಂಡು ಕೇಸರಿಯ ಮನೆಗೆ ಹೋಗಂತ ಹೇಳ್ತಾರೆ. ವಾಯುದೇವರಿಗೆ ಕೋಪ ಬಂದುಬಿಟ್ಟಿದೆ. ಇಂದ್ರನ ಅಪರಾಧದಿಂದಾಗಿ ವಾಯುದೇವರಿಗೆ ಕೋಪ ಬಂದಿದೆ. ಅಂತಹ ಹನುಮಂತನ ಮೂಲರೂಪಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವ ಪ್ರಸನ್ನನಾಗಲಿಕ್ಕೆ ಇದೆಲ್ಲ ಮಾಡಬೇಕು, ಅದೆಲ್ಲ ಮಾಡ್ತಾರೆ. ಆಗ ಮುಖ್ಯ ಪ್ರಾಣದೇವರು ಪ್ರಸನ್ನರಾಗ್ತಾರೆ. ಆಗ ಎಲ್ಲರೂ ಸಂತೋಷದ ನಿಟ್ಟುಸಿರು ಬಿಡುತ್ತಾರೆ. ಹೀಗೆ ಹನುಮಂತ ಹುಟ್ಟಿದಾಕ್ಷಣವೇ ತನ್ನ ಪರಾಕ್ರಮವನ್ನು ತೋರಿದ. ಹನುಮಂತನ ಈ ಪರಾಕ್ರಮವನ್ನು ಕಂಡು ಇಡೀ ದೇವಸಭೆ, ಇಂದ್ರನ ದೇವಸಭೆ ತಲೆದೂಗಿತಂತೆ. ವಜ್ರಾಯುಧ ಪ್ರಹಾರ ಆಗಿದರೂ ಕೂಡ ಹನುಮಂತನಿಗೆ ಏನೂ ಆಗಿರಲಿಲ್ಲ. ಆ ಮಗುವಿನ ಆ ದವಡೆ ಕೂಡ ಒಡೆದಿಲ್ಲ. ಭಂಗೇ ಪ್ರಸಕ್ತಮಪಿ ಭಂಗೇ ಪ್ರಸಕ್ತೇಪಿ ನಭಂಗಮಾಪ ಹನು ಶಿಶೋ ಯದ್ಹನುಮಾನತೋಯಂ. ಮುರಿಯದ ದವಡೆಯವನು ಅಂತ. ಹನುಮಂತ ಅಂದ್ರೆ ಏನು? ಸೊಟ್ಟ ಮುಖದವನು ಅಂತ ಅರ್ಥ ಅಲ್ಲ, ಅಥವಾ ದವಡೆ ಉಬ್ಬಿದವನು ಅಂತ ಅರ್ಥ ಅಲ್ಲ. ಏನೇನೋ ಕತೆಗಡ್ತಾರೆ. ಹನುಮಂತನ ಮುಖ ಯಾಕೆ ಹಾಗಾಗಿದೆ ಅಂದರೆ ಅದು ವಜ್ರಾಯುಧದ ಪೆಟ್ಟಿನಿಂದ ಹಾಗಾಗಿದೆ ಅಂತ. ವಜ್ರಾಯುಧ ಪೆಟ್ಟು ಬಿದ್ದರೂ ಕೂಡ ಅವನ ದವಡೆ ಏನೂ ಆಗಲಿಲ್ಲ. ಭಂಗೇ ಪ್ರಸಕ್ತೆ ಅಪಿ ನಭಂಗಮಾಪ. ವಜ್ರಾಯುಧ ಪ್ರಯೋಗವಾದಾಗ ಅವನ ದವಡೆ ಒಡೆದೋಗ್ಬೇಕಾಗಿತ್ತು, ಆದರೂ ಕೂಡ ದವಡೆ ಒಡೆಯಲಿಲ್ಲ. ಮುರಿಯದ ದವಡೆಯವನು ಅಂತ ಅರ್ಥ. ಹನುಮಂತ ಅಂದರೆ ಏನು? ಮುರಿಯದ ದವಡೆಯವನು ಅಂತ ಅರ್ಥ, ಮೇಲ್ನೋಟದ ಅರ್ಥ. ಮುಖ ಉಬ್ಬಿದವನು, ಮುಖ ಸೊಟ್ಟಗಿರತಕ್ಕಂಥವನ ಅರ್ಥ ಅಲ್ಲ. ಹನುಮಂತದ ಅರ್ಥ ವಜ್ರಾಯುಧ ಪ್ರಯೋಗವಾದರೂ ಕೂಡ ಭಂಗೇ ಪ್ರಸಕ್ತೆ ಅಪಿ ನಭಂಗಮಾಪ ಹನು. ವಜ್ರಾಯುಧ ಪೆಟ್ಟು ಬಿದ್ದಾಗಲೂ ಕೂಡ ಅವನ ಆ ದವಡೆ ಮುರಿಲಿಲೆಂಬ ಕಾರಣಕ್ಕೆ ಅವನಿಗೆ ಹನುಮಂತ ಅಂತ ಹೆಸರಾಯಿತು ಅಂತ ಸಂಗ್ರಹ ರಾಮಾಯಣದಲ್ಲಿ ಹೇಳ್ತಾರೆ. ನಿಜವಾದ ಹನುಶಬ್ದದ ಅರ್ಥ ಏನು ಅಂದರೆ, ಹನುಮಾನ್ ಶಬ್ದದ ಅರ್ಥ ಆಚಾರ್ಯ ಹೇಳ್ತಾರೆ, ಹನ ಶಬ್ದ ಜ್ಞಾನವಾಚಿ, ಹನುಮಾನ್ ಮತಿಶಬ್ದಿತಃ. ಹನು ಅಂದ್ರೇನು? ಹನು ಅಂದರೆ ಜ್ಞಾನ. ಹನುಮಂತ ಅಂದರೆ ದವಡೆ ಒಡೆದವನಂತ ಅರ್ಥ ಅಲ್ಲ. ಹನುಮಂತ ಅಂದರೆ ಹನು ಉಳ್ಳವ, ಮಂತ ಅಂದರೆ ಉಳ್ಳವ. ಏನು ಉಳ್ಳವ ಅಂದರೆ ಹನು ಉಳ್ಳವ. ಹನು ಅಂದ್ರೇನು? ಹನು ಅಂದರೆ ಹನು ಶಬ್ದ ಜ್ಞಾನವಾಚಿ, ಹನುಮಾನ್ ಅತಿ ಶಬ್ದಿತಃ, ಹನುಮಾನ್ ಇತಿ ಶಬ್ದಿತಃ.
ಹನು ಅಂದರೆ ಜ್ಞಾನ. ಬರೀ ಜ್ಞಾನ ಮಾತ್ರ ಅಲ್ಲ, ಉಪಲಕ್ಷಣ ಜ್ಞಾನ, ಶಕ್ತಿ, ಭಕ್ತಿ ಎಲ್ಲ ಸದ್ಗುಣಗಳು ಅವನಲ್ಲಿ ಇವೆ. ಅವನಲ್ಲಿ ಇರುವುದು ಅವನ ಸ್ವಭಾವ. ಜ್ಞಾನೇ ವಿರಾಗಿ ಹರಿಭಕ್ತಿ ಭಾವೆ ಹೇಳಿಲ್ವಾ? ಆ ಎಲ್ಲ ಗುಣಗಳು ಕೂಡ ಜ್ಞಾನೇ ವಿರಾಗಿ ಹರಿಭಕ್ತಿ ಭಾವೆ ಧೃತಿಸ್ಥಿತಿ ಪ್ರಾಣಬಲೇಶಿ ಯೋಗಿ ಬುದ್ಧೌ ಚ ನಾನ್ಯೋ ಹನುಮತ್ಸಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ ಅಂತ ಏನು ಆಚಾರ್ಯ ಹೇಳ್ತಾರೆ. ಜ್ಞಾನ, ವೈರಾಗ್ಯ, ವಿಷ್ಣುನಲ್ಲಿ ಭಕ್ತಿಭಾವ, ಧೈರ್ಯ, ಸ್ಥಿರತೆ, ಪೌರುಷ, ಬಾಹುಬಲ, ಯೋಗಶಕ್ತಿ, ಬುದ್ಧಿಶಕ್ತಿ ಇವುಗಳಲ್ಲಿ ಹನುಮಂತಿಗೆ ಸಮಾನರಾಗಿರ್ತಕ್ಕಂಥವ್ರು ಮತ್ತೊಬ್ಬರು ಇಲ್ಲ. ಹನು ಅಂದರೆ ಬರೀ ಜ್ಞಾನ ಅಲ್ಲ, ಉಪಲಕ್ಷಣೆಯ ಎಲ್ಲ ಗುಣಗಳು ಜ್ಞಾನ, ವೈರಾಗ್ಯ, ವಿಷ್ಣುವಿನಲ್ಲಿ ಭಕ್ತಿಭಾವ, ಧೈರ್ಯ, ಸ್ಥೈರ್ಯ, ಪೌರುಷ, ಬಾಹುಬಲ, ಯೋಗಶಕ್ತಿ, ಬುದ್ಧಿಶಕ್ತಿ ಇವೆಲ್ಲವೂ ಇವನ ಸ್ವಭಾವ, ಇವನಲ್ಲಿ ಸ್ವಾಭಾವಿಕವಾಗಿ ಇರುವಂಥವುಗಳು. ಆದ್ದರಿಂದ ಇವನು ಹನುಮಂತ ಅಂತಾದ ಎಂಬುದಾಗಿ ಆಚಾರ್ಯರು ನಿರ್ಣಯ ಮಾಡ್ತಾರೆ. ಹಾಗಾಗಿ ಹನುಮಂತ ಅಂದರೆ ನಾವು ಏನೋ ಅರ್ಥ ಮಾಡ್ಕೊಳ್ಬಾರ್ದು. ಹನುಮಂತ ಶಬ್ದದ ಅರ್ಥ ಅದು. ಅಂತಹ ಹನುಮಂತನಾಗಿ ರಘುಪತಿಯ ಸೇವೆ ಮಾಡುವೆನೆಂದು, ರಘುಪತಿಯ ಸೇವೆ ಮಾಡಲಿಕ್ಕೋಸ್ಕರವಾಗಿ ಹನುಮಂತನಾಗಿ ಅವತರಿಸಿದ. ರಘುಪತಿ ಯಾರು? ಶ್ರೀರಾಮ. ಶ್ರೀರಾಮ ಅವತಾರ ಮಾಡಿದ್ದು ಯಾಕೆ ಅಂದರೆ ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣಂ, ಮನುಷ್ಯ ಹೇಗಿರಬೇಕು ಎಂಬುದನ್ನು ಕಲಿಸಲಿಕ್ಕೋಸ್ಕರವಾಗಿ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ. ರಾವಣನನ್ನು ಕೊಲ್ಲಿಕ್ಕೋಸ್ಕರವಾಗಿ ರಾಮನಾಗಿ ಅವತಾರ ಮಾಡಬೇಕಂತಿರಲಿಲ್ಲ. ನರಸಿಂಹನಾಗಿ ನೇರವಾಗಿ ಹಿರಣ್ಯಕಶಿಪುವಿನ ಒಡ್ಡೋಲಕ್ಕೆ ಹೋಗಿ ಅವನನ್ನು ಸಂಹಾರ ಮಾಡಿದ ಹಾಗೆ ನೇರವಾಗಿ ಶ್ರೀರಾಮ ಲಂಕೆಯಲ್ಲಿ ಅವತಾರ ಮಾಡ್ಬೋದಿತ್ತು. ಅಲ್ಲ, ರಾಮನಾಗಿ ಅವತಾರ ಮಾಡಿದ್ದು ಮಾನವ ಹೇಗಿರಬೇಕು, ಮರ್ತ್ಯಾವತಾರ ಖಲು ಮರ್ತ್ಯ ಶಿಕ್ಷಣಂ, ಮನುಷ್ಯನಾಗಿ ಅವತಾರ ಮಾಡಿದ. ಮನುಷ್ಯನಾಗಿ ಯಾಕೆ ಅವತಾರ ಮಾಡಿದ ಅಂದರೆ ಮರ್ತ್ಯ ಶಿಕ್ಷಣ, ಮಾನವ ಹೇಗಿರಬೇಕು ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ರಾಮನಾಗಿ ಅವತಾರ ಮಾಡಿದ. ಅದಕ್ಕೋಸ್ಕರವಾಗಿ ರಾಮಾಯಣ ಬರೀ ಅದು ರಾಮನ ಕಥೆ ಅಲ್ಲದು, ಅದು ರಾಮನ ಅಯನ ರಾಮಾಯಣ. ರಾಮನ ನಡೆ, ರಾಮ ಹೇಗೆ ನಡೆದ ಹಾಗೆ ಜೀವನದಲ್ಲಿ ನಡಿಬೇಕು. ಮನುಷ್ಯನಾದವ ಹೇಗಿರಬೇಕು ಎಂಬುದನ್ನು ತಿಳಿಸ್ತಕ್ಕಂತಹ, ಮಾನವ ಅಧ್ಯಯನ ಮಾಡತಕ್ಕಂತಹ ಸೋಷಲ್ ಸ್ಟಡಿ ಅದು, ಮಾನವ ಅಧ್ಯಯನ. ರಾಮಾಯಣ ಎಂಬುದು ಬರೀ ರಾಮನ ಚರಿತ್ರೆ ಅಲ್ಲ, ಅದು ಮಾನವನ ಚರಿತ್ರೆ. ಒಬ್ಬ ಮಾನವ ಹೇಗಿರಬೇಕು ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ರಾಮನಾಗಿ ಅವತಾರ ಮಾಡಿದ. ಅಂತಹ ರಘುಪತಿ ರಾಮ ಅವತಾರ ಮಾಡಿ ಅನೇಕ ದುಷ್ಟನ ಸಂಹಾರ ಮಾಡಿದ. ಅವತಾರ ಉದ್ದೇಶವೇ ಅದು. ಪರಮಾತ್ಮನ ಅವತಾರ ಉದ್ದೇಶ ಏನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಸಜ್ಜನರ ರಕ್ಷಣೆ, ದುಷ್ಟರ ನಿಗ್ರಹ. ಇದಕ್ಕೋಸ್ಕರವಾಗಿಯೇ ಪರಮಾತ್ಮ ಅವತಾರ ಮಾಡ್ತಾನೆ. ಅಂತಹ ಪರಮಾತ್ಮ ಅವತಾರ ಕಾರ್ಯದಲ್ಲಿ, ಪರಮಾತ್ಮನ ಅವತಾರ ಕಾರ್ಯದ ಮುಖ್ಯ ಉದ್ದೇಶ ಏನು ಅಂದರೆ ಶಿಷ್ಟ ರಕ್ಷಣ, ದುಷ್ಟ ಶಿಕ್ಷಣ. ದುಷ್ಟರನ್ನು ಸಂಹಾರ ಮಾಡಿ ದುಷ್ಟರಿಂದ ಸಜ್ಜನರ ರಕ್ಷಣೆ ಮಾಡಬೇಕು. ರಾವಣನ ಒಬ್ಬನ ಸಂಹಾರ ಮಾಡಿದರೆ ಅನೇಕ ದುಷ್ಟರು ಉಳ್ಕೊಂಡ್ಬಿಡ್ತಾ ಇದ್ರು. ಹಾಗಾಗಿ ರಾಮ ಅವತಾರ ಮಾಡಿದ್ದು ಅಯೋಧ್ಯೆ ರಾಜನಾಗಿ ರಾಜ್ಯಭಾರ ಮಾಡಲಿಕ್ಕಲ್ಲ. ಅದಕ್ಕೋಸ್ಕರವಾಗಿ ಅವನು 14 ವರ್ಷ ಕಾಡಿಗೆ ಹೋದದ್ದು. 14 ವರ್ಷ ಕಾಡಿಗೆ ಹೋಗಿದ್ದು ಯಾಕೆ ಅಂದರೆ ರಾವಣನಂತಹ ದುಷ್ಟರನ್ನು ನಿಗ್ರಹ ಮಾಡಲಿಕ್ಕೋಸ್ಕರವಾಗಿ, ಅದಕ್ಕೋಸ್ಕರವಾಗಿ ಅವತಾರ ಮಾಡಿರುವಂಥದ್ದು. ಅಂತಹ ದುಷ್ಟ ನಿಗ್ರಹ ಕಾರ್ಯದಲ್ಲಿ
ಎಲ್ಲ ದೇವತೆಗಳ ಅವತಾರ ಮಾಡಿದರು. ಎಲ್ಲ ದೇವತೆಗಳ ಅವತಾರ ವಿಚಾರವನ್ನು ತಾತ್ಪರ್ಯದಲ್ಲಿ ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ಪರಮಾತ್ಮ ರಾಮನಾಗಿ ಅವತಾರ ಮಾಡುವಾಗ ಯಾರ್ಯಾರು ಏನೇನಾಗಿ ಅವತಾರ ಮಾಡಿದರು, ಹುಟ್ಟಿದರು ಎಂಬ ವಿಚಾರವನ್ನು ಹೇಳ್ತಾರೆ. ಎಲ್ಲ ದೇವತೆಗಳು ಕೂಡ ಶ್ರೀರಾಮನ ಸೇವೆಗೋಸ್ಕರವಾಗಿ ಅವತಾರ ಮಾಡ್ತಾರೆ. ಅಂತಹ ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿರತಕ್ಕಂತಹ ವ್ಯಕ್ತಿ ಹನುಮಂತ. ಅಂತಹ ಹನುಮಂತ ಅವತಾರ ಮಾಡಿದ್ದು ಅದು ಬರೀ ಕೇಸರಿಯ ಅಪೇಕ್ಷೆಯನ್ನು ಪೂರ್ಣ ಮಾಡಲಿಕ್ಕಲ್ಲ, ತನ್ನ ಪ್ರಭು ಸ್ವಾಮಿಯಾಗಿರತಕ್ಕಂತಹ ಶ್ರೀರಾಮನ ಸೇವೆ ಮಾಡಲಿಕ್ಕೋಸ್ಕರವಾಗಿ ಹನುಮಂತನಾಗಿ ಅವತಾರ ಮಾಡಿದ್ದಾನೆ. ಅಂತಹ ರಘುಪತಿಯ ಸೇವೆ, ಅದೇನು ಸೇವೆ? ರಘುಪತಿಯ ಸೇವೆ ಮಾಡಲಿಕ್ಕೋಸ್ಕರವಾಗಿ ಹನುಮಂತ ಏನೆಲ್ಲ ಮಾಡಿದ ಆ ವಿಚಾರವನ್ನು ಮುಂದಿನ ಪದ್ಯಗಳಲ್ಲಿ ಹೇಳ್ತಾ ಹೋಗ್ತಾರೆ. ರಘುಪತಿಯ ಸೇವೆ ಮಾಡುವೆನೆಂದು ವಾಯುಸುತ ಹನುಮಂತನೆಂದೆನಿಸಿದ ಹೋತಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತ ಎಣೆ ಯಾರು ಮೂರು ಲೋಕದೊಳಗೆ. ಹುಟ್ಟುವಾಗಲೇ ಇಂತಹ ಒಂದು ಪ್ರಭಾವವನ್ನು ತೋರಿಸಿದ್ದಾನೆ ಹನುಮಂತ. ಹಾಗಾಗಿ ಆ ಹನುಮಂತನಿಗೆ ಮೂರು ಲೋಕದಲ್ಲಿ ಯಾರು ಸಮ ಇದ್ದಾರೆ? ಹುಟ್ಟುವಾಗಲೇ ಹನುಮಂತ ಮುಂದೆ ಏನೇನು ಕಾರ್ಯ ಮಾಡಲಿಕ್ಕಿದ್ದಾನೆ? ಅವ ಹುಟ್ಟಿದಾಕ್ಷಣವೇ ಈ ರಾಹುವಿನಿಂದ ಸೂರ್ಯನನ್ನು ರಕ್ಷಣೆ ಮಾಡುವ ಮೂಲಕವಾಗಿ ತನ್ನ ಅವತಾರ ಕಾರ್ಯದ ಮೊಟ್ಟ ಮೊದಲ ಕಾರ್ಯವನ್ನು ಹೇಗೆ ಮಾಡಿದ್ದಾನೆ ನೋಡಿ. ಹೀಗಿರುವಾಗ ರಾಮನಾಗಿ ಅವತರಿಸಿದಂತಹ ಭಗವಂತನ ಎಲ್ಲ ಸೇವಾ ಕಾರ್ಯಗಳಲ್ಲಿಯೂ ಕೂಡ ಅವ ಸೇವೆ ಮಾಡಲಿಕ್ಕೋಸ್ಕರವಾಗಿಯೇ ಹನುಮಂತನಾಗಿದ್ದಾನೆ. ವಾತುಸುತ ಹನುಮಂತನೆಂದೆನಿಸಿದ ಅಂತ ಹನುಮಂತ ಪೋತ ಭಾವದಿ ಶಿಶುವಾಗಿರುವಾಗಲೇ ತರಣಿ ಬಿಂಬಕ್ಕೆ ಲಂಘಿಸಿದ, ಆಕಾಶಕ್ಕೆ ನೆಗೆದ. ಯಾಕೆಂದರೆ ಮಕ್ಕಳಾಟಿಕೆ ಅಲ್ಲ, ಅದು ತರಣಿ ಬಿಂಬಕ್ಕೆ ಲಂಘಿಸಿದ. ಯಾಕೆ ಅಂದರೆ ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ, ರಾಹುವಿನಿಂದ ಸೂರ್ಯನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಶಿಶುವಾಗಿರುವಾಗಲೇ ಆಕಾಶಕ್ಕೆ ನೆಗೆದ. ಅಂದರೆ ಇನ್ನು ದೊಡ್ಡವನಾದ ಮೇಲೆ ಆ ಪರಮಾತ್ಮನ ಒಂದು ದುಷ್ಟ ನಿಗ್ರಹ ಕಾರ್ಯದಲ್ಲಿ ಹನುಮಂತ ಏನೇನು ಮಾಡಲಿಕ್ಕಿದ್ದಾನೆ ಅದನ್ನು ನಾವು ಮುಂದೆ ನೋಡ್ಬೋದು. ಹೀಗೆ ಶಿಶುವಾಗಿರುವಾಗಲೇ ಇಂತಹ ಒಂದು ಮಹತ್ತರವಾಗಿರತಕ್ಕಂತಹ ಕಾರ್ಯವನ್ನು ಮಾಡಿದಂಥ ಹನುಮಂತನಿಗೆ ಮೂರು ಲೋಕದಲ್ಲಿ ಯಾರು ಎಣೆ ಇದ್ದಾರೆ, ಯಾರು ಸಮರಿದ್ದಾರೆ ಅಂತ ಹನುಮಂತನ ಅವತಾರದ ಒಂದು ಹಿನ್ನೆಲೆಯನ್ನು ಮತ್ತು ಹನುಮಂತನ ಪ್ರಾದುರ್ಭಾವವನ್ನು ಇಲ್ಲಿ ನಿರೂಪಿಸ್ತಾ ಇದ್ದಾರೆ. ಇಂಥ ಹನುಮಂತ ದೇವರು ಅಂಜನೆಯಲ್ಲಿ ಹುಟ್ಟಿದ್ರಲ್ಲ, ಅವರಿಗೆ ಗರ್ಭವಾಸ ಇದೆಯಾ ಇಲ್ವಾ ಆ ವಿಚಾರವನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ, ಹನುಮಂತನ ಅವತಾರ, ಅವನ ಅವತಾರ ಕಾರ್ಯಗಳು, ರಘುಪತಿಯ ಸೇವೆಯನ್ನು ಹನುಮಂತ ದೇವರು ಹೇಗೆ ಮಾಡಿದ್ರು ಎಂಬುದನ್ನು ಮುಂದಿನ ಪದ್ಯಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.